टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಯೂರಿಯಾ ಗೊಬ್ಬರದ ಗದ್ದಲದಲ್ಲಿ ಕೂಡ ಈ ರೈತ ಯೂರಿಯಾ ಗೊಬ್ಬರ ತಂದು ಭರ್ಜರಿ ಬೆಳೆ ಬೆಳೆದಿದ್ದ. ಆದರೆ ದುಷ್ಕರ್ಮಿಗಳು ಕಳೆನಾಶಕನ ಸಿಂಪಡಣೆ ಮಾಡಿ ಸಂಪೂರ್ಣ ಬೆಳೆ ಹಾಳು ಮಾಡಿದ್ದಾರೆ. ಈಗ ನಾವು ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದಲ್ಲಿ ಇದು ನೋಡ್ಬೋದು. ಇದು ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದ ರೈತರ ಜಮೀನು. ಈ ಒಂದು ಜಮೀನಲ್ಲಿ ಸುಮಾರು 2.5 ಎಕರೆ ಜಮೀನಿನಲ್ಲಿ ಮೆಕ್ಕೆಜೋಳನ ಈ ರೈತ ಬೆಳೆದಿದ್ದಾನೆ. ಭರ್ಜರಿಯಾಗಿ ಮೆಕ್ಕೆಜೋಳ ಕೂಡ ಬೆಳೆದಿತ್ತು. ಅದಕ್ಕೆ ಭರ್ಜರಿಯಾಗಿ ಬೆಳೆದಿತ್ತು ಅನ್ನೋಕ್ಕೆ ಇದು ಪಕ್ಕಕ್ಕೆ ನೋಡ್ಬೋದು. ಇದೇ ಪಕ್ಕದ ಜಮೀನು ಸುಮಾರು 2.5 ಎಕರೆ ಇರೋದರಿಂದ ಪಕ್ಕದ ಜಮೀನಿನಲ್ಲಿ ಏನು ಮೆಕ್ಕೆಜೋಳ ಚೆನ್ನಾಗಿ ಬೆಳೆದಿದೆ, ಭರ್ಜರಿಯಾಗಿ ಬೆಳೆದಿದೆ. ಯಾಕೆಂದರೆ ಯೂರಿಯಾ ಗೊಬ್ಬರ ಸಿಂಪಡಣೆ ಕೂಡ ಮಾಡಿದ್ದಾನೆ ರೈತ. ಹೀಗಾಗಿ ಚೆನ್ನಾಗಿ ಬೆಳೆ ಬೆಳೆದಿದೆ. ಆದರೆ ಒಂದು ಅರ್ಧದಷ್ಟು ಭಾಗ ಸುಮಾರು 1.5 ಎಕರೆದಷ್ಟು ಏನು ಮೆಕ್ಕೆಜೋಳ ಏನಿದೆ ಆ ಒಂದು ಪ್ರದೇಶದಲ್ಲಿ ದುಷ್ಕರ್ಮಿಗಳು ಕಳೆನಾಶಕ ಸಿಂಪಡಣೆ ಮಾಡಿದ ಹಿನ್ನೆಲೆಯಲ್ಲಿ ಸಂಪೂರ್ಣ ಈ ಒಂದು ಬೆಳೆ ಒಣಗಿ ಹೋಗಿದೆ. ಈಗ ಅಕ್ಷರಶಃ ಈ ಒಂದು ರೈತ ಕುಟುಂಬ ಕಂಗಾಲಾಗಿ ಹೋಗಿದೆ. ಯಾಕಂದರೆ ಇಬ್ಬರು ದಂಪತಿಗಳು ಏನು ಗದಗದಲ್ಲಿ ಗೌಂಡಿ ಕೆಲಸ ಮಾಡಿ ಸಾಕಷ್ಟು ಕಷ್ಟಪಟ್ಟು ದುಡಿದು ಹಣವನ್ನು ಜಮಾವಣೆ ಮಾಡಿ ಈ ಒಂದು ಬೆಳೆಯನ್ನು ಬೆಳೆದಿದ್ದರು. ಸುಮಾರು 60,000 ರಿಂದ 70,000 ರೂಪಾಯಿ ಹಣ ಖರ್ಚು ಮಾಡಿ ಒಂದು ಬೆಳೆ ಬೆಳೆದಿದ್ದರು. ಇನ್ನೇನು ಲಾಭ ನಾಳೆ ಬೆಳೆ ಬಂದರೆ ಸುಮಾರು 1.5 ಲಕ್ಷದ ಲಾಭದ ನಿರೀಕ್ಷೆಯಲ್ಲಿ ಈ ದಂಪತಿ ಇತ್ತು. ಆದರೆ ದುಷ್ಕರ್ಮಿಗಳು ಮಾಡಿದ ಒಂದು ಕಿಡಿಗೇಡಿಗೆ ಸಂಪೂರ್ಣ ಬೆಳೆ ಹಾನಿಯಾಗಿದೆ. ಎಲ್ಲ ಬೆಳೆ ಒಣಗಿ ಹೋಗಿದೆ. ನೋಡ್ಬೋದು ಈಗ ದಂಪತಿ ಕೂಡ ಎಲ್ಲ ಒಣಗಿದ ಬೆಳೆಯನ್ನು ಅವರು ಕಿತ್ತು ಹಾಕ್ತಾ ಇದ್ದಾರೆ. ಅವರು ಈಗ ಕಣ್ಣೀರು ಹಾಕುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂದರೆ ಇದು ಒಂದು ಘಟನೆ ನಡೆದ ನಂತರ 7 ದಿನದಿಂದ ನಾವು ಊಟ ಮಾಡಿಲ್ಲ. ಯಾಕಂದರೆ ನಾವು ಇಬ್ಬರು ದಂಪತಿಗಳು ಗದಗ ನಗರಕ್ಕೆ ಹೋಗಿ ಗೌಂಡಿ ಕೆಲಸ ಮಾಡಿ ಸಾಕಷ್ಟು ಹಣ ಸಂಗ್ರಹ ಮಾಡಿ ಒಂದು ಬಿತ್ತನೆಯನ್ನು ಮಾಡಿದೆವು. ಆದರೆ ಆ ಹಣನೂ ಹೋಯಿತು, ಈಗ ಬೆಳೆನೂ ಹೋಯಿತು. ನಮ್ಮ ಬದುಕು ಹೇಗೆ ಅಂತನ್ನೋ ಚಿಂತೆ ಮತ್ತು ಚಿಂತೆಯಲ್ಲಿದೆ. ಈಗ ಅಕ್ಷರಶಃ ಈ ರೈತ ಕುಟುಂಬ ಸಂಕಷ್ಟದಲ್ಲಿ ಸಿಲುಕಿದೆ. ಈಗ ರೈತ ಮಳೆಯನ್ನೇ ಮಾತಾಡ್ಸೋಣ. ಅಮ್ಮ ಹೇಳ್ರಿ, ಈ ಒಂದು ನೀವು ಇಬ್ಬರು ಕೂಡ ದಂಪತಿಗಳು ಗೌಂಡಿ ಕೆಲಸ ಮಾಡಿ ದುಡಿದು ಇವತ್ತು ಚೆನ್ನಾಗಿ ಒಂದು 2.5 ಎಕರೆಯಲ್ಲಿ ಬಿತ್ತನೆ ಮಾಡಿದ್ರಿ. ಬೆಳೆ ಕೂಡ ಪಕ್ಕಕ್ಕೆ ನೋಡಿದ್ರೆ ಚೆನ್ನಾಗಿ ಬೆಳೆದಿತ್ತು. ಆದರೆ ಏಕಾಗಿ ಒಂದು 1.5 ಎಕರೆ ಏನು ಬೆಳೆ ಹೆಂಗೆ ಹಾನಿ ಆಯಿತು? ಹೆಂಗಂತ ಹೇಳ್ಬೇಕ್ರಿ ಸರ್, ರಾತ್ರಿ ಟೈಮ್ದಾಗ ಯಾರ ಕರ್ಕಿ ಎಣ್ಣೆ ಹೊಡೆದು ಹೋಗ್ಯಾರ, ಸಂಕಟ ಬಿದ್ದ ಮಾಡ್ಯಾರಿ. ಯಾರು ಅಂತ ಹೇಳೋಕ್ಕಾಗಲ್ರಿ ಸರ್. ನಮಗೆಲ್ಲ ಸಾಕಬೇಕು ಕುಡಿ ಐತ್ರಿ. ಇದು ಎಲ್ಲ ಸಾಯಿ ಅಂತ ಬಂದೈತ್ರಿ ನಮ್ಗೆ. ಅಷ್ಟು ಚಲೋ ಇದ್ದು ಬೆಳೆ ಇಷ್ಟು ಇದನ್ನೆಲ್ಲ ಹಿಂಗತ್ತೆ 4 ದಿನದಾಗ ಮಾಡ್ಯಾರ. ಅಂದರೆ ಶುಕ್ರವಾರ ದಿನ ಬಂದು ಇಲ್ಲಿ ಗೊಬ್ಬರ ಹಾಕಿದಾಗ ಏನೂ ಇಲ್ರಿ ಸರ್. ಹಬ್ಬದೊಳಗೆ ನಾವು ಬಂದಿಲ್ಲಲ್ಲ ಅವಾಗ ಮಾಡ್ಯಾರಿ ಸರ್. ನಾವು ಮತ್ತು ದಿನಾನು ಗದಗ ದುಡಿಯೋಕೆ ಹೋಗಾರ, ನಾವು ಇಲ್ಲದ ನೋಡೇ ಮಾಡ್ಯಾರಿ ಸರ್. ಯಾರಿಗೆ ಅಂತ ಹೇಳ್ಬೇಕ್ರಿ ಸರ್. ನಮ್ಗೆ 70,000 ಆಗೈತ್ರಿ ಸರ್. ಅದು ಆಳಿನ ಕೂಲಿ ಪಾಲಿ ಅಂದ್ರೆ 70,000 ಬಂದೈತ್ರಿ. ಬೆಳೆ ಎಲ್ಲ ಚೆನ್ನಾಗೈತ್ರಿ. ಇದಕ್ಕೆ ಕರ್ಕಿ ಎಣ್ಣೆ ಹೊಡೆದು ಎಲ್ಲ ನಮ್ಮ ರೈತರನ್ನ ಹಾಳು ಮಾಡ್ಯಾರಿ. ಯಾರು ಮಾಡ್ಯಾರ ಅಂತ ಗೊತ್ತಿಲ್ಲ ಸರ್ ನಮ್ಗೆ. ಆದರೆ ಏನೇನು ಉಳ್ದಿಲ್ರಿ ಹೊಲ್ದಾಗ. ನಾವು ಸಾಲ ಮಾಡಿ ನಾವು ಸಾಯಿ ಪರಿಸ್ಥಿತಿ ತಂದಾರ್ರಿ. ಸಾಲ ಅಂಕರ್ ಮಾಡಿ ಬಿತ್ತೀವಿ ಸರ್. ಈಗ ಮತ್ತು ಬಿತ್ತಿಂದಾಗ ಇದು ಬೆಳೆ ಬರಲಿಲ್ಲ ಅಂದ್ರೆ ನಾವು ಸಾಯೋದು ಹೌದಲ್ಲ ಸರ್. ಏನು ಪರಿಹಾರ ಕೊಡ್ತಾರೋ ಸರ್ಕಾರದವ್ರು ಅವ್ರ ಕೊಡ್ರಿ. ನನಗೇನು ತಿಳಿಲಾರ್ದಂಗೆ ಐತ್ರಿ. ನಿನ್ನಿಲಿದ್ರ ಅಂಕರ ನಾವು ಸಾಯೋದು ಒಂದ ಉಳ್ದೈತ್ರಿ, ಬಾಕಿ ಮತ್ತೇನು ಉಳಿದಿಲ್ರಿ ಸರ್. 2.5 ಎಕರೆ ರೀ. ಅದ್ರಾಗ ಅಲ್ಲಿ 1.5 ಎಕರೆ ಹಾಳಾಗೈತ್ರಿ ಇದು. ಹ್ಞೂ ರೀ. ಯಾರು ಮಾಡ್ಯಾರ ಅಂತ ಹೇಳ್ಬೇಕ್ರಿ ಸರ್. ನಾವು ದುಡಿಯಕ್ಕೆ ಹೋಗಾರ ಗದಿಗೆ ದಿನಾನು. ಏನೋ ಮನೆಯಾಗಿದ್ರೆ ಒಟ್ಟು ಬಂದು ಹೊಲಕ್ಕೆ ನೋಡೋಕ್ಕಿವ್ರಿ. ಏನೋ ಕಸ ಬಂದ್ರೆ ಎಣ್ಣೆ ಹೊಡ್ಯೋದಿದ್ರೆ ಹೊಲ ಬಿಚ್ಚಾಕಿದ್ರೆ ಎಡೆ ಹೊಡ್ಸೋದಿದ್ರೆ ಬರ್ತೀವಿ ರೀ. ಇಲ್ಲಾಂದ್ರೆ 5 ತಾರೀಕೊಮ್ಮೆ ಸೂಟಿ ಇರ್ತೀರಿ, 5 ತಾರೀಕೊಮ್ಮೆ ಹೊಲಕ್ಕೆ ಬಂದು ನೋಡೋಕ್ಕಿವ್ರಿ. ನಾವು 1 ವರ್ಷನೂ ಹಿಂಗತಿ ಆಗಿಲ್ಲ. ಈ ವರ್ಷ ಬೇಕಂತ ಮಾಡ್ಯಾರಿ ನಮ್ಮನ್ನು ಸಾಯಿಸ್ಬೇಕಂತ ಮಾಡ್ಯಾರಿ. ಯಾರು ಮಾಡ್ಯಾರ ಮಕ್ರಿ ಸರ್? ಏನು ಮಾತಾಡ್ಬೇಕನ್ನೋದ ತಿಳಿಯವಲ್ದಾಗೈತ್ರಿ ಸರ್ ನನಗೆ. ಹ್ಞೂ ರೀ. ಇದಕ್ಕೆ ಹಾಕಿವ್ರಿ ಸರ್. ದಿನ 300-400 ರೂಪಾಯಿಗೆ ದುಡಿಯೋಕೆ ಹೋಗ್ತೀವ್ರಿ ಗಂಡ ಇದ್ದಿ ನಾವು. ಗೊಂಡ್ರ ಕೈಯಾಗ ಹೊರಗೆ ಹೋಗ್ತೀವ್ರಿ ನಾವು. ಹ್ಞೂ ರೀ. ಹ್ಞೂ ರೀ. ಇದಕ್ಕೆ ನಮ್ಮ ಮನೆ ಹೊಲಕ್ಕೆ ಹಾಕ್ತೀವ್ರಿ ಗೊಬ್ಬರ. ಮತ್ತು ಹಂಗೆ ಕೊಡ್ತಾರನ್ರಿ ಗೊಬ್ಬರ ತರ್ಬೇಕ್ರಿ. 1550 ರೂಪಾಯಿ ಚೀಲ ಗೊಬ್ಬರ ಅಂಥವು 8 ಚೀಲ ತೊಗೊಂಬಂದೀವ್ರಿ. ಇದನ್ನ ಲದ್ದಿ ಹುಳದ ಎಣ್ಣೆ 3,000 ರೂಪಾಯಿ ತೊಗೊಂಬಂದೀವ್ರಿ. ಹೊಳ್ಳಿ 3 ಸಲ ಎಡೀರಿ. ಒಮ್ಮೆ ಹೊಡ್ರಿ 2,000 ರೂಪಾಯಿ ರೀ. ಮತ್ತು ಆಳಿನ ಕೂಲಿ ಕೂಡ 2,800 ರೂಪಾಯಿ ರೀ. ಒಮ್ಗೆ ಎಡೆ ಹೊಡ್ಸಿವ್ರಿ. ಅದ್ರಂತಾಗ 3 ಸಲ ಎಡೆ ಹೊಡ್ಸಿವ್ರಿ. ಆಳು ಕರ್ಕೊಂಬಂದು ಕಳೆ ತೆಗ್ಸಿವ್ರಿ. ಇದು ನಮ್ಗೆ ಏನೂ ತಿಳಿಯವಲ್ದ್ರಿ. ಇದನ್ನ ಸಾಕಬೇಕು ಕುಡಿ ಆಗೈತ್ರಿ ಸರ್. ನಮ್ಗೆ ಇರಬಾರ್ದು ಅನ್ನಂಗೆ ಐತ್ರಿ ನನಗೆ. ನೆನೆಯಲ್ಲಿದ್ರಿ ದುಡ್ದಿದ್ದು ಹೋತ್ರಿ, ಹೊಲ್ದಂದು ಹೋತ್ರಿ. ಹ್ಞೂ ರೀ. ದುಡ್ದಿದ್ದು ಇಲ್ಲ ಮನೆಗೆ. ದುಡ್ದು 10 ರೂಪಾಯಿ ಇಟ್ಕೊಂಡಿವಿ ಅಂದ್ರೆ ಅದು ಇಲ್ಲ ಇದು ಇಲ್ಲ ಅಂದ್ರೆ ಎಲ್ಲಿ ಅಂತ ಹೋಗನ್ರಿ ಸರ್. ನಾವು ಬರೋದಲ್ರಿ. ನಿನ್ನಿಲ್ಲಿದ್ರಿ ನಮಗೆಲ್ಲ ಮಿಕ್ಕಿ ಹೋಗೈತ್ರಿ ಸರ್. ಯಾರು ಮಾತಾಡ್ಸಿದ್ರು ಮಾತಾಡ್ಲಾರ್ದಂಗೆ ಆಗೈತ್ರಿ ನಮ್ಮ ಮನೆ ಬರ್ರಿ. ಏನು ಮಾಡ್ತೀರಿ? ಹೊಲ್ದಂದ ಇಲ್ದಂದಿಂದ ಏನು ಮಾತಾಡ್ಬೇಕ್ರಿ ಸರ್ ನಾನು?
ಹಂಗಾಗೈತ್ರಿ ನಮ್ಮ ಪರಿಸ್ಥಿತಿ. ದುಶ್ಮನ್ರು ಯಾರು ಅದಾರ? ಯಾರಂತ ಹೇಳ್ಬೇಕ್ರಿ ಸರ್, ನಮ್ಗೆ ಯಾರು ಇರೋದಂಗೆ ಕರೀಲಿ, ಯಾರು ಗುಟ್ಟು ಗುದ್ದಾಡಿಲ್ಲ ನಾವು ಇವತ್ತಿಗೆ. ಸಂಬಂಧಿಕರು ಯಾರು ಇಲ್ರಿ, ಯಾರು ಗುಟ್ಟು ಗುದ್ದಾಡಿಲ್ರಿ. ಅವ್ರೇನ ನಮ್ಮ ಹೊಲಕ್ಕೆ ಬಂದು ಹಿಂಗಾಗೈತೆ ನೋಡ್ರಿ ಮಾಡಿಸ್ರಿ ಅಂತ ಹೇಳ್ತಾರೆ. ನಾವು ಹೊಲಕ್ಕೆ ಹೋಗೋರಲ್ಲ, ಗದಿಗೆ ಹೋಗ್ತೀವ್ರಿ ಹೊರಕ್ಕೆ, ಹಿಂಗೈತೆ ನೋಡ್ಬೇ ಹೊಲ್ದಾಗ ಕಳೆ ಬಂದೈತಿ ತೆಗಸಂತ ಬಾಜು ಹೊಲ್ದಾರ ಬಂದು ಹೇಳ್ತಾರೆ ರೀ. ಅಂಥದ್ರ ಬಂದು ಇಲ್ಲಿ ಯಾರು ಮಾಡ್ತಾರಂತ ಹೆಂಗೆ ಹೇಳ್ಬೇಕ್ರಿ ಸರ್ ನಾವು? ಎಷ್ಟು ಎಕರೆ ಇತ್ತು? 2.5 ಎಕರೆ ರೀ. 1.5 ಎಕರೆ ಲಾಸ್ ಆಗೈತೆ ರೀ. ಏನು ರೀ ಯಾಕೆ ಹಿಂಗೆ ಲಾಸ್ ಆಯ್ತು? ಏನು ಕರ್ಕಿ ಏನು ಹೊಡೆದ್ರಿ? ಏನು ರೀ ಯಾರು ಅಂತ ಹೇಳ್ಬೇಕು ಸೌರ? ಏನು ರೀ ಹೆಂಗೆ ಚೆನ್ನಾಗಿ ಬೆಳೆದಿತ್ತು? ಚೆನ್ನಾಗಿ ಬೆಳೆದಿತ್ತು ರೀ. ಎಷ್ಟು ಖರ್ಚು ಮಾಡಿದ್ರಿ? 70,000 ಏನು ರೀ ಎಲ್ಲ ಖರ್ಚು ಆಳಿನ ಕೂಲಿ ಪಾಳಿಗೆ ಎಲ್ಲ ಲಾಸ್ ಆಗೈತೆ ರೀ. ಏನು ರೀ ಲಾಸ್ ಆಗಿ ಹೋಗೈತಿ. ಊಟ ಮಾಡಿಲ್ಲ ರೀ ನಿನ್ನೆ. ಏನು ರೀ ಕಣ್ಣೀರು ಊಟ ಮಾಡಿಲ್ಲ ರೀ ಒಟ್ಟ. ನೋಡಿ ಹಾನಿ ಆಗಿತ್ತು ನೋಡಿ. ಕಂಪ್ಲೇಂಟ್ ಏನು ಕೊಟ್ಟಿರಿ? ಈ ಕಂಪ್ಲೇಂಟ್ ಕೊಟ್ಟಿಲ್ಲ ರೀ. ನಾವು ಯಾರು ಅಂತ ಹೇಳ್ಬೋದು ಸರ್? ಏನು ಕೊಟ್ಟಿಲ್ಲ ರೀ. ಏನು ನೀವು ಏನು ಪರಿಹಾರ ನೋಡ್ರಿ? ಏನು ರೀ ಯಾರು ಅಂತ ಏನು ಕಂಪ್ಲೇಂಟ್ ಕೊಟ್ಟು ಏನು ಮಾಡಿಲ್ಲ ರೀ ನಾವು. ಏನು ಯಾರು ಅಂತ ಹೇಳ್ಬೇಕು ರೀ ಸರ್? ಯಾರು ಈಗ ಯಾರು ದುಶ್ಮನ್ರಿಲ್ಲ ಏನಿಲ್ಲ, ಯಾಕೆ ಹೊಡೆದ್ರು, ಹೆಂಗೆ ಹೊಡೆದ್ರು, ಇದೇ ಎಷ್ಟು ನಿಮ್ಮ ಜಮೀನಿಗೆ ಯಾಕೆ ಹೊಡೆದ್ರು? ದೇವ್ರ ಆಟ ಹೆಂಗೆ ಹೇಳ್ಬೇಕು ರೀ ಸೌರ? ಏನು ರೀ ಎಷ್ಟು ಕಷ್ಟ ಆಗುತ್ತೆ ರೀ. ಇಷ್ಟು ನೋಡ್ರಿ ಎಲ್ಲ ಖರ್ಚು ಮಾಡಿ ನಡತ್ತ. ಹ್ಞೂ ರೀ ದುಡಿದು ಬರೋದು ಇದಕ್ಕೆ ಹಾಕದ್ರಿ. ಏನು ರೀ ಇದು ಮಾಡಿ ಎಷ್ಟು ಖರ್ಚು ಮಾಡಿದ್ರಿ? ಇದಕ್ಕೊಂದು 1.5 ಮೇಲೆ ಖರ್ಚು ಮಾಡಿತ್ತು ನೋಡ್ರಿ. ಈಗ ಏನು ರೀ ಇದು 70,000 ಏನು ರೀ ಎಲ್ಲ ಖರ್ಚು ರೀ. 70,000 ಖರ್ಚು ಮಾಡಿ? ಹ್ಞೂ 70,000 ಖರ್ಚು ಮಾಡೀನಿ. ಹಣನೂ ಹೋಯ್ತು, ಬೆಳೆನೂ ಹೋಯ್ತು ರೀ. ಏನು ರೀ ಯಾಕೆ ಜೀವನ ಪೀಕ್ ಬಂತಂದ್ರೆ 1.5 ಲಕ್ಷ ಬರ್ತೈತೆ ರೀ. ಏನು ರೀ ಹ್ಞೂ ರೀ ಜೀವನ ಈಗ ಹಣನೂ ಹೋಯ್ತು, ಬೆಳೆನೂ ಹೋಯ್ತು, ಎಲ್ಲ ಹೋಯ್ತು ರೀ. ಏನು ಮಾಡೋಕೆ ನೀವೇ ಪರಿಹಾರ ಕೊಡ್ಸರಿ ಸರ್? ಏನು ರೀ